ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಈ ರಾಶಿಯವರ ಅಪರೂಪದ ಗುಣವೇ ಅವರನ್ನು ಅತ್ಯುತ್ತಮ ಸಂಗಾತಿಯಾಗಿಸುತ್ತದೆ. ಅದರ ಬಗ್ಗೆ ಮಾಹಿತಿ ಕೊಡ್ತೇನೆ. ಅದಕ್ಕಿಂತ ಮುಂಚೆ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತಾ ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ವಿಡಿಯೋ ನೋಡೋದು ಮಾತ್ರ ಅಲ್ಲ, ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಕ್ಲಿಕ್ ಮಾಡಿದ ಆಲ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಗ ಮಾತ್ರ ನಾನೆಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಸಿಗುವಂಥದ್ದು. ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನ ಹಾಕ್ತೇನೆ. ಹಾಗೆಯೇ ನಿಮ್ಮ ಏನು ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ರಾಶಿ ನಕ್ಷತ್ರದ ಜೊತೆಗೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕ್ಬೋದು. ಖಂಡಿತವಾಗ್ಲೂ ನಾನು ಉತ್ತರಿಸ್ತೇನೆ. ಒಟ್ಟಾರೆ ಪ್ರಶ್ನೆ ಹಾಕಬೇಡಿ, ಕರೆಕ್ಟಾಗಿ ನಿಮ್ಮ ಸಮಸ್ಯೆ ಏನು ಅಂತ ಬರೆದು ಕಳಿಸಿ. ಬರೀ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಹಾಕಿದರೆ ಖಂಡಿತವಾಗ್ಲೂ ಉತ್ತರಿಸೋಕ್ಕಾಗಲ್ಲ. ಹಾಗೆಯೇ ಇನ್ನೊಂದು ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಕೇಳಬಹುದು. ಡೇಟ್ ಆಫ್ ಬರ್ತ್ ಹಾಕಿ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರೋ ಶಿವದೇವರ ಕುರುಕ ಜೊತೆ ವೇದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಸಮಯದ ಅಭಾವದಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆಗೋದು, ಅದು ಪ್ರತಿಯೊಬ್ಬರಿಗೆ ಉತ್ತರ ಕೊಡ್ತೇನೆ ಅಂತ ಹೇಳ್ತಾ, ಕೆಲವರಿಗೆ ಸುದೀರ್ಘಾವಧಿ ಕಾಲ ಸಂಬಂಧ ಬೆಳೆಸುವುದು ಕಷ್ಟವಾಗಿರುತ್ತೆ. ಅದು ಭಿನ್ನಾಭಿಪ್ರಾಯ ಆಗಿರ್ಬೋದು, ತಾಳ್ಮೆಯ ಕೊರತೆ ಆಗಿರ್ಬೋದು. ಆದರೆ ಕೆಲವರು ಸಂಬಂಧವನ್ನು ಆರೋಗ್ಯಕರವಾಗಿ ಮುಂದುವರಿಸಿಕೊಂಡು ಹೋಗುವಂಥ ಕೆಲವು ಗುಣಗಳನ್ನು ಹೊಂದಿರ್ತಾರೆ. ಆರೋಗ್ಯಕರ ಸಂಬಂಧಗಳನ್ನು ನಿರ್ಮಿಸಲು ಸಾಕಷ್ಟು ಧೈರ್ಯ, ತಿಳುವಳಿಕೆ ಕೂಡ ಬೇಕು. ಕೆಲವರಿಗೆ ತಿಳುವಳಿಕೆ ಕೊರತೆಯಿಂದ ಸಂಬಂಧಗಳನ್ನು ಗಟ್ಟಿಯಾಗಿ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗಬಹುದು. ಹಾಗೆಯೇ ಯಶಸ್ಸು ಸಂಬಂಧನ ಉಳಿಸ್ಕೊಳ್ಬೇಕಾದ್ರೆ ತಾಳ್ಮೆಯಿಂದಿರಬೇಕು, ಅರ್ಥ ಮಾಡಿಕೊಳ್ಬೇಕು ಮತ್ತು ಅವರು ಹೊಂದಿರುವ ಎಲ್ಲವನ್ನ ಪ್ರೀತಿಯನ್ನು ಒಂದು ಪ್ರೀತಿಯ ಸಂಬಂಧವನ್ನು ಗಟ್ಟಿಯಾಗಿಸೋಕ್ಕೆ ಛಲ ಇರಬೇಕು ಮತ್ತು ಮನಸ್ಸಿರಬೇಕು ಕೂಡ. ಜ್ಯೋತಿಷ್ಯ ಶಾಸ್ತ್ರ ಈ ವಿಷಯದಲ್ಲಿ ನಿಮಗೆ ಸಹಾಯ ಮಾಡುವಂಥದ್ದು. ಹಾಗೆಯೇ ಈ ಕೆಲವು ರಾಶಿಗಳು ಆರೋಗ್ಯಪೂರ್ಣ ಸಂಬಂಧವನ್ನು ರೂಪಿಸುವಂಥದ್ದು. ಅಂದರೆ 12 ರಾಶಿಯವರಿಗೂ ಕೂಡ ಅವರದೇ ಆದಂಥ ಏನಿದೆ ಒಂದೊಂದು ಗುಣವಿಶೇಷತೆಗಳು ಇರುವಂಥದ್ದು. ಎಲ್ರಿಗೂ ಒಂದೇ ಲೆಕ್ಕ ಇರಬೇಕು ಅಂತ ಏನೂ ಇಲ್ಲ. ಕೆಲವು ರಾಶಿಯವರಿಗೆ ಆ ಥರ ಇರಬಹುದು. ಹಾಗೆಯೇ ಈ ಒಂದು ವಿಷಯದಲ್ಲಿ ಈ ಕೆಲವು ರಾಶಿಯವರು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ವೃಷಭ ರಾಶಿಯವರು ನಿಷ್ಠಾವಂತರು, ವಿಶ್ವಾಸಕ್ಕೆ ಅರ್ಹರು. ಈ ಗುಣದಿಂದ ಇದು ಯಾವುದೇ ಒಳ್ಳೆಯ ಸಂಗಾತಿಯನ್ನಾಗಿ ಮಾಡುವಂಥದ್ದು. ಈ ರಾಶಿಯವರನ್ನು ಈ ಗುಣದಿಂದ ಇದು ಯಾವುದೇ ರೀತಿಯ ಸಂಬಂಧದಲ್ಲಿ ಅವರನ್ನು ಉತ್ತಮವಾಗಿ ಒಳ್ಳೆಯ ಸಂಗಾತಿಯನ್ನಾಗಿ ಮಾಡುವಂಥದ್ದು. ಇವರು ತುಂಬ ತಾಳ್ಮೆ ಇದೆ ಈ ವೃಷಭ ರಾಶಿಯವರಿಗೆ. ಹಾಗೆಯೇ ಇದು ಸಂಬಂಧದಲ್ಲಿ ಉದ್ಭವಿಸುವ ಯಾವುದೇ ಸವಾಲುಗಳನ್ನು ಪರಿಹರಿಸಲು ಸಹಾಯಕವಾಗ್ಬೋದು. ಇವರ ತಾಳ್ಮೆ ಸಂಬಂಧದಲ್ಲಿ ಏನೇ ಒಂದು ಸಂಗಾತಿಯೊಂದಿಗೆ ಏನಾದರೂ ಮನಸ್ತಾಪ ಬಂದರೂ ಕೂಡ ಅದನ್ನು ಪರಿಹರಿಸುವಲ್ಲಿ ಆ ತಾಳ್ಮೆ ಅನ್ನೋದು ಸಹಾಯಕವಾಗುವಂಥದ್ದು. ವೃಷಭ ರಾಶಿಯವರು ಆರಾಮ ಮತ್ತು ಭದ್ರತೆಯನ್ನು ಸಹ ಗೌರವಿಸುವಂಥದ್ದು. ಇದು ಅವರ ಪ್ರೀತಿ ಪಾತ್ರರಿಗೆ ಅಂದರೆ ತಮ್ಮ ಸಂಗಾತಿಗೆ ಸ್ಥಿರ ಹಾಗೂ ಬೆಂಬಲದ ವಾತಾವರಣವನ್ನು ನಿರ್ಮಿಸುವಲ್ಲಿ ಇವರನ್ನು ಉತ್ತಮಗೊಳಿಸುವಂಥದ್ದು. ಅಂದರೆ ಈ ಸ್ಥಿರ ಮತ್ತು ಬೆಂಬಲದ ವಾತಾವರಣ ಇವರ ಸಂಗಾತಿಯ ಮತ್ತು ಪ್ರೀತಿ ಪಾತ್ರರಿಗೆ ಒಳ್ಳೆಯ ವಾತಾವರಣವನ್ನು ನಿರ್ಮಿಸುವಲ್ಲಿ ಸಹಕಾರಿಯಾಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಮಿಥುನ ರಾಶಿಯವರು, ಈ ರಾಶಿಯವರು ತಮ್ಮ ಪ್ರೀತಿ ಪಾತ್ರರನ್ನು ತುಂಬ ಗೌರವಿಸುವಂಥದ್ದು. ಯಾರು ಪ್ರೀತಿ ಪಾತ್ರರಿರ್ತಾರೆ ಅಥವಾ ತಮ್ಮ ಸಂಗಾತಿಯನ್ನು ಕೂಡ ತುಂಬ ಗೌರವಿಸುವಂಥದ್ದು. ಮತ್ತು ಇವರು ಯಾರಿಗಾದರೂ ಬದ್ಧರಾಗಿದ್ದರೆ ತುಂಬ ಪ್ರಾಮಾಣಿಕರಾಗಿರ್ತಾರೆ. ಆ ವಿಷಯದಲ್ಲಿ ತುಂಬ ಪ್ರಾಮಾಣಿಕರು. ಅದು ನಾನು ಹಿಂದೆ ಕೂಡ ಹೇಳಿದ್ದೆ. ಮತ್ತು ಸಂಬಂಧವನ್ನು ಗಟ್ಟಿಗೊಳಿಸಲು ಮತ್ತು ಅದನ್ನು ಉಳಿಸಿಕೊಳ್ಳಲು ತಮ್ಮಿಂದಾದ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡುವಂಥವರು ಯಾರು? ಮಿಥುನ ರಾಶಿಯವರು. ಇವರು ತುಂಬ ನಿಷ್ಠಾವಂತರಾಗಿರ್ತಾರೆ. ಒಮ್ಮೆ ತಮ್ಮ ಸಂಗಾತಿಗಾಗಿರ್ಬೋದು ಅಥವಾ ಪ್ರೀತಿ ಪಾತ್ರರಿಗಾಗಿರ್ಬೋದು ಪ್ರೀತಿಯನ್ನು ಕೊಡುವಲ್ಲಿ ತುಂಬ ನಿಷ್ಠಾವಂತರು ಹಾಗೂ ಆತ್ಮೀಯರು. ಹಾಗಾಗಿ ಇವರು ಅತ್ಯುತ್ತಮ ಸಂಗಾತಿಯಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ತುಲಾರಾಶಿಯವರು ಸ್ವಾಭಾವಿಕವಾಗಿ ಆಕರ್ಷಕ ಮತ್ತು ಸಾಮಾಜಿಕ ಕಳಕಳಿಯುಳ್ಳ ಜನರು. ಇವರು ತಮ್ಮ ವಿಭಿನ್ನ ದೃಷ್ಟಿಕೋನಗಳಿಂದ ವಿಷಯಗಳನ್ನು ಮತ್ತು ವಿಭಿನ್ನ ಅಭಿಪ್ರಾಯಗಳನ್ನು ಹೊಂದಿರುವ ಜನರೊಂದಿಗೆ ಸಂಬಂಧಗಳನ್ನು ಮಾಡುವಂಥದ್ದು. ಯಾವುದೇ ಮನಸ್ತಾಪ ಪರಿಹರಿಸುವಲ್ಲಿ ತಮ್ಮ ಸಂಗಾತಿಯ ಮತ್ತು ಪ್ರೀತಿ ಪಾತ್ರ ಮತ್ತು ಇವರ ಸಂಗಾತಿಗೆ ಅಂದರೆ ಏನಾದರೂ ಅನುಕೂಲವಾಗುವಂತೆ ಯಾವುದೇ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡುವಲ್ಲಿ ಅದರಲ್ಲಿ ಅವರು ತಮ್ಮ ಬುದ್ಧಿಯನ್ನು ಉಪಯೋಗಿಸುವಂಥದ್ದು, ಅದನ್ನು ಪರಿಹರಿಸುವಲ್ಲಿ ಸಫಲರಾಗುವಂಥದ್ದು. ಮತ್ತು ಇವರು ಯಾವತ್ತೂ ಸಮಸ್ಯೆಗಳನ್ನು ದೂರ ಮಾಡಲಿಕ್ಕೆ ಇವರು ಯಾವತ್ತೂ ಮೊದಲಿಗರು ಮತ್ತು ಅತ್ಯುತ್ತಮರಾಗಿರ್ತಾರೆ ಅಂತಲೇ ಹೇಳಬಹುದು. ಹಾಗೆ ವೃಶ್ಚಿಕ ರಾಶಿಯವರು, ಈ ರಾಶಿಯವರು ನಿಷ್ಠಾವಂತರಾಗಿರ್ತಾರೆ. ತುಂಬ ಕಾಳಜಿ ವಹಿಸ್ತಾರೆ ತಮ್ಮ ಸಂಗಾತಿಗೆ ಉತ್ತಮ ಸಂಗಾತಿಯಾಗುವಂಥವರು ಮತ್ತು ತಮ್ಮ ಸಂಬಂಧಗಳನ್ನು ಗಟ್ಟಿಯಾಗಿ ಇರಿಸಲು ಮತ್ತು ನಿರ್ವಹಿಸಲು ತಮ್ಮಿಂದಾದ ಎಲ್ಲ ಶತಪ್ರಯತ್ನಗಳನ್ನು ಕೂಡ ಮಾಡುವಂಥದ್ದು ವೃಶ್ಚಿಕ ರಾಶಿಯವರು ಅಂತಲೇ ಹೇಳಬಹುದು. ಇವರು ಹೆಚ್ಚು ಪ್ರಾಮಾಣಿಕತೆಯನ್ನು ಗೌರವಿಸುವಂಥದ್ದು, ತಮ್ಮ ಸಂಗಾತಿಯ ಎಲ್ಲ ಇಷ್ಟ ಕಷ್ಟಗಳನ್ನೆಲ್ಲ ನೋಡಿಕೊಳ್ಳುವಂಥದ್ದು ಮತ್ತು ಅದನ್ನು ಯಾವುದೇ ಸಮಸ್ಯೆ ಬಂದರೂ ಕೂಡ ಅದನ್ನು ದೂರ ಮಾಡಲಿಕ್ಕೆ ಇವರು ಯಾವುದೇ ತಮ್ಮಿಂದಾದ ಎಲ್ಲ ಪ್ರಯತ್ನಗಳನ್ನು ಮಾಡಲಿಕ್ಕೂ ಕೂಡ ಹಿಂದೆ ಮುಂದೆ ನೋಡೋದಿಲ್ಲ ಅಂತಲೇ ಹೇಳಬಹುದು. ವೃಶ್ಚಿಕ ರಾಶಿಯವರು ಈ
ಒಳ್ಳೆಯ ಗುಣದಿಂದ ತಮ್ಮ ಸಂಗಾತಿಗೆ ಅತ್ಯುತ್ತಮ ಸಂಗಾತಿ ಅಂತಲೇ ಹೇಳಬಹುದು. ಹಾಗೆಯೇ ನೆಕ್ಸ್ಟ್ ಯಾವ ರಾಶಿ ಅನ್ನೋದನ್ನು ನೋಡೋದಾದರೆ ಅದು ಮಕರ ರಾಶಿಯವರು. ಮಕರ ರಾಶಿಯವರು ಹೇಗೆ ಅಂದರೆ, ಈ ರಾಶಿಯವರು ಮಹತ್ವಾಕಾಂಕ್ಷೆಯಿಂದ ತುಂಬಿದ ಸುಸ್ಥಿರ ಜೀವನವನ್ನು ನಡೆಸುವಂಥದ್ದು. ಹಾಗೆಯೇ ಇವರು ಉತ್ತಮ ಸಂಗಾತಿಯಾಗುತ್ತಾರೆ, ಏಕೆಂದರೆ ಇವರು ತಮ್ಮ ಸಂಗಾತಿಯನ್ನು ಉತ್ತಮ ವ್ಯಕ್ತಿ ಮಾಡಲು ನಿರಂತರವಾಗಿ ಪ್ರೇರೇಪಿಸುವಂಥದ್ದು. ಪ್ರತಿಯೊಂದು ಹೆಜ್ಜೆಯಲ್ಲೂ ಸಂಗಾತಿಯನ್ನು ಪ್ರೇರೇಪಣೆ ಕೊಡುವಂಥದ್ದು ಅವರಿಗೆ. ಮತ್ತು ಇವರು ನಿಷ್ಠಾವಂತರು ಕೂಡ, ವಿಶ್ವಾಸಕ್ಕೆ ಅರ್ಹರು ಕೂಡ. ತಮ್ಮ ಸಂಬಂಧಗಳಲ್ಲಿ ಯಾವುದೇ ಕೊರತೆ ಬರದೇ ಇರಲಿ ಅನ್ನುವ ನಿಟ್ಟಿನಲ್ಲಿ ಶ್ರಮಿಸ್ತಾರೆ, ಪ್ರತಿಯೊಂದು ಸ್ಟೆಪ್ಪಲ್ಲೂ ಶ್ರಮಿಸುವಂಥದ್ದು. ಹಾಗೆಯೇ ಇದು ಇವರ ಅಮೂಲ್ಯವಾದ ಗುಣ ಕೂಡ ಆಗಿರುವಂಥದ್ದು. ಮತ್ತು ತಮ್ಮ ಸಂಗಾತಿಯ ಈ ಒಂದು ಗುಣದಿಂದ ತಮ್ಮ ಸಂಗಾತಿಯ ಎಲ್ಲ ಆಸೆಗಳನ್ನು ಪೂರೈಸಲು ಸದಾ ಬದ್ಧರಾಗಿರ್ತಾರೆ ಈ ಒಂದು ಮಕರ ರಾಶಿಯವರು. ಎಲ್ಲ ರಾಶಿಯವರು ಈ ಥರ ಒಂದು ಅತ್ಯುತ್ತಮ ಗುಣದಿಂದ ಕೂಡಿರುವಂಥದ್ದು ಅಂತಲೇ ಹೇಳಬಹುದು.